ಫ್ರೆಂಡ್ಸ್, ನಾಳಿನ ಪಂದ್ಯ ಏಪ್ರಿಲ್ 2 ನಾಳೆ 7:30ಕ್ಕೆ RCB ವರ್ಸಸ್ GT ಪಂದ್ಯ ನಡೀತಾ ಇದೆ. ಎಲ್ಲಪ್ಪ ಅಂದರೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ. RCBಗೆ ತುಂಬಾ ಬೆನಿಫಿಟ್ ಇದೆ, ಯಾಕಂದರೆ ತವರು ಗ್ರೌಂಡ್ ಆಗಿರೋದ್ರಿಂದ ಸ್ವಲ್ಪ ಪಾಸಿಟಿವ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಆದರೆ GT ಟೀಮ್ ಸ್ಪಿನ್ಗೆ ಸ್ವಲ್ಪ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡ್ತಾ ಇದ್ದಾರೆ. ಆದರೆ ನಮ್ಮ RCB ತಂಡಕ್ಕೆ ಯಾವುದೇ ರೀತಿಯ ಮ್ಯಾಟ್ರ್ ಆಗಲ್ಲ, ಯಾಕಂದರೆ ತುಂಬ ಪಾಸಿಟಿವ್ ಆಗಿದ್ದಾರೆ ಅವರು. ಗೈಸ್, ಈಗಾಗಲೇ ಚೆನ್ನೈ ಅವರ ವಿರುದ್ಧ ನಮ್ಮ RCB ಗೆದ್ದು ಬೀಗ್ತಾ ಇದೆ. ಈ ಹಿಂದೆ ನಾವು ಸೋತಾಗ ಏನು ಮಾಡ್ತಾಯಿದ್ವಿ, ಮೊದಲನೇ ಮ್ಯಾಚ್ ದೇವ್ರಿಗೆ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ವಿ. ಆದರೆ ಈಗ ಆ ಮಾತೇ ಇಲ್ಲ, ಯಾಕಂದರೆ 2 ಮ್ಯಾಚ್ಗೆ 2 ಕೂಡ ಗೆದ್ದಿದ್ದೀವಿ. ಆದರೆ ನಾವಿಲ್ಲಿ ಗಮನಿಸಬೇಕಾದ್ದು ಏನಪ್ಪ ಅಂದರೆ, ತವರು ನೆಲೆ ಆಗಿದ್ರೂ ಕೂಡ RCB ವಿನ್ನಿಂಗ್ ಸರಾಸರಿ ಏನಿದೆ ಈ ಒಂದು ಗ್ರೌಂಡಲ್ಲಿ ಸ್ವಲ್ಪ ಕಡಿಮೆನೇ ಇದೆ. ಇದುವರೆಗೂ ಕೂಡ RCB 91 ಮ್ಯಾಚ್ಗಳನ್ನು ಈ ಒಂದು ಗ್ರೌಂಡಲ್ಲಿ ಆಡಿದೆ, ಆದರೆ ಗೆದ್ದಿರೋದು 43 ಮಾತ್ರ. ಹಾಗಾಗಿ ಸ್ವಲ್ಪ ಬೌಲಿಂಗ್ಗೆ ಸ್ವಲ್ಪ ಗಮನ ಕೊಟ್ಟರೆ ನಾಳಿನ ಪಂದ್ಯದಲ್ಲಿ ಈಸಿಯಾಗಿ ಗೆಲ್ಬೋದು. ಹಾಗೆ ನಮ್ಮ RCB ತಂಡದ ಮಾಜಿ ನಾಯಕ ಅಂತಲೇ ಹೇಳ್ಬೋದು ವಿರಾಟ್ ಕೊಹ್ಲಿ ಅವರು ಈ ಒಂದು ಗ್ರೌಂಡಲ್ಲಿ ಅತಿ ಹೆಚ್ಚು ರನ್ಗಳನ್ನು ಕಲೆ ಹಾಕಿದ್ದಾರೆ. ಹಾಗೆ ಇವರ ಒಂದು ಫೇವ್ರೆಟ್ ಗ್ರೌಂಡ್ ಅಂತಲೇ ಹೇಳ್ಬೋದು ಇದನ್ನು. ಹಾಗೆ ನಮ್ಮ RCB ತಂಡದ ಒಂದು ಬೌಲಿಂಗ್ಗೆ ಬಂದರೆ ಹಜಲ್ವುಡ್ ಅವರು, ಹಾಗೆ ಎಸ್ ದಯಾಳ್, ಭುವನೇಶ್ವರ್ ಕುಮಾರ್ ಇವರು ಪ್ರಮುಖ ಬೌಲರ್ ಆಗಿದ್ದಾರೆ. ಹಾಗೆ ಸ್ಪಿನ್ಗೆ ಬಂದರೆ ಕೃಣಾಲ್ ಪಾಂಡ್ಯ, ಸ್ವಪ್ನಿಲ್ ಸಿಂಗ್, ಸುಯೇಶ್ ಶರ್ಮಾ, ಲಿವಿಂಗ್ಸ್ಟನ್ ಇವರು ಸ್ಪಿನ್ನನ್ನು ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿ ಸ್ಪಿನ್ನನ್ನು ಮಾಡ್ತಾಯಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ವಿದೇಶಿ ಬ್ಯಾಟ್ಸ್ಮನ್ಗಳಿಗೆ ಬಂದರೆ ಫಿಲ್ ಸಾಲ್ಟ್ ಅವರು, ಹಾಗೆ ಲಿವಿಂಗ್ಸ್ಟನ್, ಟೀಮ್ ಡೇವಿಡ್ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾಯಿದ್ದಾರೆ. ಹಾಗೆ ನಮ್ಮ ತಂಡದ ನಾಯಕ ರಜತ್ ಪಾಟಿದಾರ್ ಅವರು ಸಿಂಹದ ಮರಿ ಥರ ನುಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಈ ಒಂದು ತಂಡ ಏನಿದೆ 2025ರ ಏನು ತಂಡ ಇದೆ ಇದು ತುಂಬ ಅದ್ಭುತವಾಗಿದೆ. ಹಾಗೆ ನಾಳಿನ ಪಂದ್ಯದಲ್ಲಿ ಗೆದ್ದೇ ಗೆಲ್ಲುತ್ತೆ ಅಂತ ಹೇಳ್ತಾ, ಜೈ RCB ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ಒಂದು RCB ಅಭಿಮಾನಿಗಳಿದ್ದಾರೆ ಅವರು ಜೈ RCB ಅಂತ ಕಮೆಂಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ.